ಎಲ್ಲ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಒಂದು ಆಫರ್ ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ದೀಕ್ಷಾ ಸೋರಾಪುರ್ ಅಂತಹ ಈ ಒಂದು ಹುಡುಗಿಗೆ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ನಿಮಗೂ ಕೂಡ ಹುಡುಗಿ ಬೇಕಾಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಹೆಸರು ದೀಕ್ಷಾ ಕುಲಕರ್ಣಿ, ವಯಸ್ಸು 27 ವರ್ಷ, ಊರು ಸೋಬಾಪುರ, ಬರೋದು ಯಾದಗಿರಿಯಲ್ಲಿ. ಸೊ ಔಷಧಿ ಒಂದು ವಿತರಣಾ ಗೋದಾಮಿನಲ್ಲಿ ಒಂದು ಮೇಲ್ಚಾವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಈಕೆ. ಸೊ ಗುಣದಲ್ಲಿ ತುಂಬ ವ್ಯಕ್ತಿತ್ವ ಚೆನ್ನಾಗಿದೆ. ನೋಡೋದಕ್ಕೆ ಅಪ್ಪಟ ಮಮ್ಮಿ ಥರ ಇದ್ದಾರೆ. ಆಲ್ರೆಡಿ ನೀವು ಫೋಟೋ ನೋಡಿದ್ದೀರಾ, ನಾನು ಫೋಟೋ ಹೆಚ್ಚಿಗೆ ತೋರಿಸಲ್ಲ. ಆ್ಯಂಡ್ ಇದು ನನಗೆ ಬ್ರೋಕರ್ ಅವರು ನಿನ್ನೆ ಬೆಳಗ್ಗೆ 2 ಗಂಟೆಗೆ ಕಳಿಸಿದ್ದಾರೆ ಸ್ನೇಹಿತರೆ. ಮಧ್ಯಾಹ್ನ 2 ಗಂಟೆಗೆ. ವ್ಯಕ್ತಿತ್ವದಲ್ಲಿ ಈಕೆ ಡಿಸಿಪ್ಲಿನ್ ಅಂದರೆ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು, ಜವಾಬ್ದಾರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಈಕೆ. ಆ್ಯಂಡ್ ಒಳ್ಳೆಯ ಒಂದು ಕ್ಲಾಮ್ ಡೌನ್ ನೇಚರಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ಇವಳು. ಯಾರಂದರೆ ಪ್ರಸ್ತುತ ದಕ್ಷಾ ಅವರು. ಇವರ ತಂದೆಯವರು ಮೆಡಿಕಲ್ ಅಂಗಡಿ ಇದ್ದು, ಆ ಒಂದು ಮೆಡಿಕಲ್ ಅಂಗಡಿಗೆ ಔಷಧಿ ಒಂದು ಯಾವ ರೀತಿಯಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು. ತಾಯಿಯವರು ಗೃಹಿಣಿ, ಒಬ್ಬ ತಮ್ಮ ಶಾಲೆಯಲ್ಲಿ ಓದ್ತಕ್ಕಂಥದ್ದು. ಅವನು ಬಂದ್ಬಿಟ್ಟು ಇವಾಗ 9ನೇ ತರಗತಿ ಇದ್ದಾನೆ ಅಂತ ಹೇಳಿರೋದು. ಈ ದಕ್ಷ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ ನಮಗೆ ಫಸ್ಟ್ ಆಫ್ ಆಲ್, ಆಯಿತಾ. ಮಿಕ್ಕಿದವ್ರ ಬಗ್ಗೆ ಮಾಹಿತಿ ಏನೇ ಇರಲಿ ಬೇಕಾಗಿಲ್ಲ ನಮಗೆ. ಫಸ್ಟು ಹುಡುಗ ಹೆಂಗಿರಬೇಕು. ಪಾಯಿಂಟ್ ನಂಬರ್ 1, ಹುಡುಗ ಬಂದು ಸ್ಪಷ್ಟ ಗುರಿಯ ಜೀವನ ಸಂಗಾತಿ, ಜೊತೆಗೆ ಮನೆ, ಕೆಲಸ, ಸಂಬಂಧ ಮೂರುಗಳಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಯೋಜನೆ ಇರಬೇಕು. ಅಂದರೆ ನನಗೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಮನೆ ಇದೆಯಾ, ನನ್ನನ್ನು ಸಾಕೋದಕ್ಕೆ ಕೆಲಸ ಇದೆಯಾ, ನನ್ನ ಸಂಬಂಧ ಚೆನ್ನಾಗಿದ್ದು ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇದು ಮೇನ್ ಮ್ಯಾಟ್ರು. ಈ ಮೂರುಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ನಿಮ್ಮ ಹತ್ರ ಗಟ್ಟಿಯಾಗಿತ್ತು ಅಂದರೆ ನಾನು ನಿಮಗೆ ಗಟ್ಟಿಯಾಗಿ ಮದುವೆ ಆಗ್ತೇನೆ. ನಿನ್ನ ವಯಸ್ಸಿನ ಅಂತರ 2ರಿಂದ 5 ವರ್ಷ ಆಗಿದ್ರೂ ಕೂಡ ಪರವಾಗಿಲ್ಲ, ಬಟ್ ಸ್ಥಿರತೆಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಸ್ಥಿರತೆಯ ನಿರ್ಧಾರ ಅಂತಂದರೆ ನಾವು ಇರ್ತಕ್ಕಂತಹ ಒಂದು ಕೆಲಸ, ನಾವು ಮಾಡ್ತಕ್ಕಂತಹ ಒಂದು ನಿರ್ಧಾರಗಳು ಗಟ್ಟಿಮುಟ್ಟಿಯಾಗಿ ಇರಬೇಕು ಅಂತ ಹೇಳಿದ್ದಾರೆ. ಹೆಂಡತಿಯ ಜೊತೆ ಭವಿಷ್ಯದ ಬಗ್ಗೆ ಮುಕ್ತವಾಗಿ ಮಾತಾಡುವಂತಹ, ಏನು ಕೂಡ ಮುಚ್ಚುಮರೆ ಮಾಡದೇ ಇರತಕ್ಕಂಥ ಹುಡುಗ ಬೇಕು. ಸೊ ಏನಂದರೆ ಪ್ರಸ್ತುತ ಯಾವುದೇ ಒಂದು ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ ನಾನು ಮಾತಾಡ್ತೀನಿ, ನೀನೇನು ಭಾರಿ ಶಾಣೆ ಇದೆಯಾ, ಈ ರೀತಿ ಬೇಡ. ಎಲ್ಲದ್ರ ಬಗ್ಗೆ ಕೂಡ ನನ್ನ ಹತ್ರ ಚರ್ಚೆ ಮಾಡಬೇಕು. ಹಣಕಾಸು ಮತ್ತು ಜವಾಬ್ದಾರಿಯಲ್ಲಿ ನಿಯಂತ್ರಣ, ದೀರ್ಘಕಾಲದ ಸುರಕ್ಷತೆ, ಜೀವನವೇ ಉದ್ದೇಶ ಅನ್ನುವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹುಡುಗ ಕನ್ನಡ ಮಾತಾಡಬೇಕು, ಜೊತೆಗೆ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು, ಗಡ್ಡ ಬಿಟ್ಟಿರಬೇಕು, ಜೊತೆಗೆ ವಯಸ್ಸಿನ ನಂತರ 2ರಿಂದ 5 ವರ್ಷ ಇರಬೇಕು. ಇವರ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಅವ್ರಿಗೆ ಇಷ್ಟ ಆಗಿದ್ದಿರಲ್ವ ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿರ್ತೀವಿ ನಾವು, ಅದು ಬ್ರೋಕರ್ ಅವರ ಜಿಮೇಲ್ ID. ಅಲ್ಲಿಗೆ ಮೆಸೇಜ್ ಮಾಡುವುದರ ಮೂಲಕ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಬ್ರೋಕರ್ ಅವ್ರ ಹತ್ರ ನೀವು ಕೇಳ್ಬೋದು. ಸೊ ಬೇಗ DM ಅಲ್ಲಿ ಮೆಸೇಜ್ ಮಾಡಿ ಬ್ರೋಕರ್ ಅವ್ರನ್ನ. ಆ್ಯಂಡ್ ಸ್ನೇಹಿತರೆ, ಇವ್ರನ್ನ ಮದುವೆ ಆದಮೇಲೆ ನನಗೇನಾದರೂ ವರದಕ್ಷಿಣೆ ಅಂತ ಕೊಡ್ತಾರಾ? ಖಂಡಿತವಾಗ್ಲೂ ಕೊಡ್ತಾರೆ. ಏನಂದರೆ ಪ್ರಸ್ತುತ ಇದೊಂದು ಕಾರು ಏನು ನೋಡ್ತಾ ಇದ್ದೀರಾ, ಸೊ ಇದೊಂದು ಹ್ಯಾರಿಸ್ ಕಂಪನಿಯ ನ್ಯೂ ಮಾಡೆಲ್ 20 ಲಕ್ಷ ರೂಪಾಯಿಯ ಕಾರ್ ಆಗಿರುತ್ತೆ. ಅವರ ಒಂದು ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಿದ್ರು ಔಷಧಿ ಕೇಂದ್ರದಲ್ಲಿ, ಆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಮಯದಲ್ಲಿ ಪ್ರಸ್ತುತ ಇದು ಇವರಿಗೆ ಗಿಫ್ಟಾಗಿ ಬಂದಿರತಕ್ಕಂಥದ್ದು, ಆಫರಲ್ಲಿ ಬಂದಿರುತ್ತೆ. ಆ್ಯಂಡ್ ಇದು ಇವರಿಗೆ ಓಡಿಸೋದಕ್ಕೆ ಅಂತ ಬರಲ್ಲ. ಹಾಗಾಗಿ ನನ್ನನ್ನು ಮದುವೆ ಆಗುವಂತಹ ಒಂದು ಗಂಡನಿಗೆ ಇದು ಪ್ರಸ್ತುತ ಒಂದು ವರದಕ್ಷಿಣೆನೂ ಆಯಿತು, ಈ ಕಡೆ ಇದೂ ಆಯಿತು ಅಂತ ಪ್ರಸ್ತುತ ಇವರು ಕೊಟ್ಟಿದ್ದಾರೆ. ನೋಡಿ, ಕೊಡ್ತಾ ಇದ್ದಾರೆ ಯಾರು ಮದುವೆ ಆಗ್ತೀರಾ ಅವರಿಗೆ. ಈ ಒಂದು ಗಾಡಿಯ ಸ್ವಲ್ಪ ಮಾಹಿತಿ ನೋಡೋದಾದರೆ ಇದರ CC 1199 CC ಇದೆ. ಮೊದಲು ಇದು ಬಂದ್ಬಿಟ್ಟು ಸ್ನೇಹಿತರೆ, ಮೊದಲು ಡೀಸೆಲ್ ವೇರಿಯಂಟ್ ಇತ್ತು, ಪೆಟ್ರೋಲ್ ವೇರಿಯಂಟ್ ಇತ್ತು. ಇವಾಗ ಡೀಸೆಲಾಗಿ ಕನ್ವರ್ಟ್ ಮಾಡಿ 1497 CCಯಲ್ಲಿ ಡೀಸೆಲ್ ವೇರಿಯಂಟ್ ಆಗಿದೆ. ಟಾಪ್ ಸ್ಪೀಡ್ ಬಂದರೆ 165-180 ಕಿಲೋಮೀಟರ್ ಟಾಪ್ ಸ್ಪೀಡ್. ಮೈಲೇಜಿಂಗ್ ಬಂದರೆ 18ರಿಂದ 24 ಕಿಲೋಮೀಟರ್ವರೆಗೂ ಮೈಲೇಜಿಂಗ್. ನಂಬರ್ 1 ಮೈಲೇಜಿಂಗ್ ಕೊಡುತ್ತೆ ರೀ. ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇವರು ಔಷಧಿಗಳನ್ನು, ಅದಕ್ಕೋಸ್ಕರ ಕಾರನ್ನು ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ, ಅದಕ್ಕೋಸ್ಕರನೇ ಮೈಲೇಜಿಂಗ್ ಜಾಸ್ತಿ ಬರುತ್ತೆ. ಆ್ಯಂಡ್ 5 ಸೀಟಿನ ಒಂದು ಕಾರು ಆಗಿದ್ದು ಸೇಫ್, ಸ್ಟ್ರಾಂಗ್, ಬಿಲ್ಡ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ, ಸಿಟಿ ಹೈವೇನಲ್ಲಿ ನಂಬರ್ 1ಅಲ್ಲಿ ಓಡುತ್ತೆ. ಯಾರು ಕೂಡ ಬಿಡಕ್ಕೆ ಹೋಗಬೇಡಿ. ಆಫರ್ ಕ್ಲೋಸಸ್ ಸೂನ್ ಆಗೋದರ ಮುಂಚಿತವಾಗಿಯೇ ನೀವು ಅವ್ರಿಗೆ ಒಪ್ಪಿಗೆ ಆಗಿದ್ದೀರಾ ಅಂತ ತಿಳ್ಕೊಂಡು ಬಿಡಿ ಬ್ರೋಕರ್ ಅವ್ರ ಹತ್ರ ಹೋಗಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಇದರ ಟಾಪ್ ಮಾಡೆಲ್ ಬ್ಲ್ಯಾಕ್ ಕಲರಲ್ಲಿದೆ ಮತ್ತು ಇದು ಬಂದುಬಿಟ್ಟು ಬ್ರೌನ್ ಕಲರಲ್ಲಿ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ. ಆ್ಯಂಡ್ ಈ ಕಡೆ ನೋಡೋದಾದರೆ ಪ್ರಸ್ತುತ ಕಾರಿನ ಇಂಟೀರಿಯಲ್ ಹೆಂಗಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಬೇಕಲ್ವಾ, ಯಾಕಂದರೆ ನಿಮಗೆ ಇಷ್ಟ ಆಗಲ್ಲ ಕೆಲವೊಂದು ಟೈಮ್. ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಅಂದರೆ ಇಷ್ಟ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಆಯಿತಾ.
ಪ್ರಸ್ತುತ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರಾ, ಅದನ್ನು ನೀವು ಕನ್ವರ್ಟ್ ಆಗಿ ಮಾಡಿ ಆಮೇಲೆ ಮಿಕ್ಕಿದ್ದನ್ನು ಸ್ಟಾರ್ಟ್ ಮಾಡಿ. ಆಯಿತಾ? ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಕಾರಿಗೆ ಸಂಬಂಧಪಟ್ಟಂತೆ ಇಂಟೀರಿಯರ್ಗಳ ಡಿಸೈನ್ ಈ ರೀತಿ ಇದೆ. ಸ್ಕ್ರೀನ್ ನೋಡ್ಕೊಳ್ಳಿ, ಎಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಸ್ಕ್ರೀನ್ ಇದೆ. ಐ ಥಿಂಕ್ ಇದು 3.9 ಸೆಂಟಿಮೀಟರ ಒಂದು ಸ್ಕ್ರೀನ್ ಆ್ಯಂಡ್ ಇಲ್ಲಿ ಗೇರ್ ಸಿಸ್ಟಮ್ ಕೂಡ ಇರ್ತಕ್ಕಂಥ ಸಿಸ್ಟಮು ಚೆನ್ನಾಗಿದೆ ಅಂತ ಹೇಳ್ತಾನೆ. ಲೆದರ್ ಸೀಟ್ ಇದೆ, ಕಂಫರ್ಟಬಲ್ ಆಗಿ ಲೆದರ್ ಸೀಟ್, ಆರಾಮಾಗಿ ಮಲ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಯೋಚನೆ ಮಾಡಿ ಒಂದ್ಸಲ ಇಮ್ಯಾಜಿನೇಷನ್ಗೆ ಹೋಗಿ ಬನ್ನಿ. ಫ್ರೀಯಾಗಿ ಕಾರು ಅವರು ಪಕ್ಕದಲ್ಲಿ ಎಲ್ಲಾದರೂ ಸೈಡಲ್ಲಿ ಹಾಕ್ಬಿಟ್ಟು ಬಿಡಿ 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 ಸಾಕು ಸಾಕು ಇಮ್ಯಾಜಿನೇಷನ್ಗೆ. ಬ್ರೋಕರ್ ಅವ್ರ ಹತ್ರ ಹೋಗಿ ಬೇಗ ಬೇಗ ಮೆಸೇಜ್ ಮಾಡಿ, ಸರ್ ನನಗೆ ಈ ರೀತಿ ಅವರು ಇಷ್ಟ ಆಗಿದ್ದಾರೆ, ಏನು ಮಾಡಬೇಕು ಅಂತ ಮುಂದುವರೆದು ನೋಡಿ. ದುಡ್ಡು ಕೇಳಿದ್ರೆ ಕೊಟ್ಬಿಡಿ, ಅವರನ್ನು ಮದುವೆ ಮಾಡಿಸ್ತಾರಾ, ಅದು ಮೇನ್ ಇಂಪಾರ್ಟೆಂಟ್. ಆಯಿತಾ? ಅದರ ಬಗ್ಗೆ ಗಮನ ಕೊಡಿ ಅಂತ ನಾನು ಕೂಡ ಹೇಳ್ತೇನೆ. ಒಳ್ಳೆಯದಾಗಲಿ, ನಿಮಗೆ ಬೇಗ ಬೇಗ ಮದುವೆ ನಿಶ್ಚಯ ಆಗಲಿ. ನನಗೂ ಕೂಡ ಕರೀರಿ, ನಾನು ಕೂಡ ಬರ್ತೇನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ನೀವು ಇರ್ತಕ್ಕಂಥ ಜೀವನ ಶೈಲಿ ಅವರಿಗೆ ಅಡ್ಜಸ್ಟ್ ಆಗಬೇಕು. ಸುಳ್ಳುಗಳು ಅಂತ ಹೇಳಿ ಮದುವೆ ಆಗಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ, ಬಾಯ್.